ಇವತ್ತು ನಾನು ನಾರ್ತ್ ಇಂಡಿಯನ್ ಸ್ಟೈಲ್ ಮಟನ್ ಮಸಾಲ ಹೇಗೆ ಮಾಡೋದು ತೋರಿಸ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರೋ ರೆಸಿಪಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ನಾನು 1 kg ಅಷ್ಟು ಮಟನ್ ತೊಗೊಂಡು ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪುಟಾಣಿಗೆ ನಾನು ಒಂದು ಇಂಚಷ್ಟು ಶುಂಠಿ, ಆಮೇಲೆ ಬೆಳ್ಳುಳ್ಳಿ ಒಂದು 8 ಇಂದ 10, ಆಮೇಲೆ 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು, ನೀವು ಬೇಕಾದ್ರೆ ಖಾರಕ್ಕೆ ನೋಡಿ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೋಬೋದು. ಬಟ್ ಇದು ಚೆನ್ನಾಗಾಗುತ್ತೆ ಈ ಥರ. ಇದನ್ನು ನಾನು ಕುಟ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಆ ಮಟನ್ಗೆ ನಾನು ಮ್ಯಾರಿನೇಷನ್ಗೆ 1.5 ಸ್ಪೂನಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, 2 ಸ್ಪೂನಷ್ಟು ಧನಿಯಾ ಪೌಡರ್, 2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಇದು ಬ್ಯಾಡಗಿ ಮತ್ತು ಗುಂಟೂರು 2 ಹಾಕಿ ಮಿಲ್ ಮಾಡ್ಕೊಂಬಂದಿರೋದು. ಆಮೇಲೆ 1-2 ದೊಡ್ಡ ಸ್ಪೂನಷ್ಟು ಮೊಸರು, ಆಮೇಲೆ ನಾವೀಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ, ಅದು ಹಾಕ್ಕೊಂಡು ಇದ್ರ ಜೊತೆ 1 ಸ್ಪೂನಷ್ಟು ಎಣ್ಣೆ, ಇವೆಲ್ಲ ನೀಟಾಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಟನ್ ಜೊತೆ ನೀಟಾಗಿ ಇದು ಮಿಕ್ಸ್ ಆಗಬೇಕು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಸೌತ್ ಇಂಡಿಯಾ ಸ್ಟೈಲ್ಗಿಂತ, ಬಟ್ ತುಂಬ ರುಚಿಯಾಗಿರುತ್ತೆ. ನೀವೇನು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಳ್ಳೋದು ಬೇಡ, ಏನು ಬೇಡ, ಮಸಾಲೆ ರುಬ್ಬೋದು ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಆದರೆ ಒಂದು ಪೌಡ್ರ್ ಮಾಡ್ಕೋಬೇಕಾಗುತ್ತೆ, ಅದನ್ನು ನಾನು ಮುಂದೆ ತೋರಿಸ್ಕೊಡ್ತೀನಿ. ಆಮೇಲೆ ನಾನು 3 ಈರುಳ್ಳಿ ತೊಗೊಂಡು ಸ್ಲೈಸ್ ಮಾಡ್ತೇನೆ. ಹೌದು, ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಕು, ತುಂಬ ರುಚಿಯಾಗಿರುತ್ತೆ. ಆಮೇಲೆ 2 ದೊಡ್ಡ ಟೊಮ್ಯಾಟೊ, ನಾನು ನಾಟಿ ಟೊಮ್ಯಾಟೊ ತೊಗೊಂಡಿದ್ದೀನಿ. ಅದನ್ನು ಇವಾಗ ಚಾಪರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಆಲ್ಮೋಸ್ಟ್ ಪೇಸ್ಟ್ ಥರ ಆಗಬೇಕು, ಅಲ್ಲಿವರೆಗೂ ಚಾಪ್ ಮಾಡ್ಕೊಂಡು ಒಂದು ಕಡೆ ಎತ್ತಿಟ್ಕೊತೀನಿ ನಾನು. ಇವಾಗ ಯಾರೆಲ್ಲ ನೋಡ್ತಾ ಇದ್ದೀರೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ನಾನು ಒಂದು ಪ್ಯಾನ್ನ ಇಟ್ಕೊಂಡು ಅದನ್ನು ಒಂದು 5 ಲವಂಗ, 2 ಪೀಸು ಚಕ್ಕೆ, 1 ಸ್ಪೂನ್ ಮೆಣಸು, 4 ಏಲಕ್ಕಿ ಮತ್ತು ಶಾಜೀರ, ಇದನ್ನೆಲ್ಲ ಒಂದ್ಸತಿ ಡ್ರೈಯಾಗಿ ಫ್ರೈ ಮಾಡ್ಕೊಂಡ್ಮೇಲೆ 2 ಸ್ಪೂನಷ್ಟು ಧನಿಯಾ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡು ಇದೆಲ್ಲ ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಂಡು ಇದನ್ನು ಪೌಡ್ರ್ ಮಾಡಿ ಇಟ್ಕೊಳ್ತೀನಿ ನಾನು. ಇವಾಗ ಒಂದು ಕುಕ್ಕರ್ನ ಕಾಯಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಆಮೇಲೆ ಒಂದು ಸ್ವಲ್ಪ ತುಪ್ಪ, ಎರಡೂ ಒಂದು ದೊಡ್ಡ ಸ್ಪೂನಷ್ಟು ಬೇಕಾಗುತ್ತೆ ಇದಕ್ಕೆ. ಆಮೇಲೆ ಪಲಾವ್ ಎಲೆ ಮತ್ತು ಜೀರಿಗೆ ಹಾಕ್ಕೊಂಡು ಈಗ ಸ್ಲೈಸ್ ಮಾಡ್ಕೊಂಡಿರೋ ಈರುಳ್ಳಿ ಇದೆಯಲ್ಲ ಅದನ್ನು ಚೆನ್ನಾಗಿ ಇದ್ರ ಜೊತೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೂ ಆಮೇಲೆ ನಮಗೇನು ಜಾಸ್ತಿ ಅನಿಸಲ್ಲ. ಇವಾಗ ಈರುಳ್ಳಿ ನೀಟಾಗಿ ಇದನ್ನು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ ನೋಡಿ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನ್ ಬಂದಿದೆ. ಇವಾಗ ನಾನು ಮ್ಯಾರಿನೇಟ್ ಮಾಡ್ಕೊಂಡಿರೋ ಮಟನ್ ಪೀಸಸ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಇದೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 10 ನಿಮಿಷ ಆಗುತ್ತೆ. 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಆವಾಗ ತುಂಬ ರುಚಿಯಾಗಿ ಬರುತ್ತೆ ಇದ್ರ ಗ್ರೇವಿ. ನೋಡಿ, ಒಂದು 10 ನಿಮಿಷ ಆವಾಗ ತಿರ್ಗಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಇವಾಗ ನಾವು ಟೊಮ್ಯಾಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಚಾಪರಲ್ಲಿ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಟನ್ ರೆಸಿಪಿ, ನೀವು ಟ್ರೈ ಮಾಡಿ ನೋಡಿ. ನನ್ನ ಚಾನಲಲ್ಲಿ ನಾನು ವೆಜಿಟೇರಿಯನ್ನು, ನಾನ್ ವೆಜಿಟೇರಿಯನ್ನು, ಚೈನೀಸು, ಇಟಾಲಿಯನ್ ಎಲ್ಲ ರೆಸಿಪಿ ತೋರಿಸ್ತಾ ಇರ್ತೀನಿ. ಎಲ್ಲ ಒಂದ್ಸಿ ಹೋಗಿ ಪ್ಲೇ ಲಿಸ್ಟಲ್ಲಿ ನೋಡ್ಕೊಂಬನ್ನಿ. ಇವಾಗ ನಾನು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊತಾ ಇದ್ದೀನಿ ನೋಡಿ. ಇವಾಗ ಈ ಥರ ಆಗಿದೆ, ಸ್ವಲ್ಪ ಎಣ್ಣೆ ಎಲ್ಲ ತೆಗೆದುಕೊಂಬಂದಿದೆ ಮೇಲ್ಗಡೆ. ಇವಾಗ ಏನು ಮಾಡಬೇಕಂದ್ರೆ ನಾವು ಮ್ಯಾರಿನೇಟ್ ಮಾಡಿದ್ರಲ್ಲೇ ಒಂದು 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಕನ್ಸಿಸ್ಟೆನ್ಸಿ ನೋಡಿ, ಮಟನ್ನು ಬೇಯಬೇಕಲ್ವ, ಅದರಿಂದ ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ. ನಿಮಗೆ ನೀರು ಜಾಸ್ತಿ ಬೇಡ ಅನ್ನೋರು ಮುಂದೆ ನಾನು ಸ್ವಲ್ಪ ನೀರು ಹಾಕೋದನ್ನು ಅದನ್ನು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಸಾಲ, ಅದನ್ನು ಹಾಕ್ಕೊಂಡು
ಮೊದಲೇ ತೋರಿಸಿದ್ನಲ್ಲ ಅದನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಗಮ್ಮಂತ ಫ್ರೆಶ್ ಮಸಾಲೆ ಆದ್ದರಿಂದ ಗಮ್ಮಂತ ವಾಸನೆ ಬರ್ತಾಯಿದೆ. ಇವಾಗ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನಮಗೆ ಸ್ವಲ್ಪ ನೀರು ಇರಬೇಕು, ಬಟ್ ನೀರು ಬೇಡ ಅನ್ನೋರು ಬೇಕಾದ್ರೆ ನೀರು ಇವಾಗ ಸ್ಕಿಪ್ ಮಾಡ್ಬೋದು ಅಂತ ಆವಾಗಲೇ ಹೇಳಿದ್ನಲ್ಲ. ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು ಮೀಡಿಯಮ್ ಊರಿನಲ್ಲಿ 2 ವಿಷಲ್ ಇಟ್ಕೋಬೇಕು. ಇವಾಗ ನೋಡಿ ಈ ಥರ ಆಗಿರುತ್ತೆ 2 ವಿಷಲ್ಸ್ ನೋಡಿ. ಇವಾಗ ನಾನು ನೋಡಿ ಕುದೀತಾನೇ ಇದೆ. ಈಗ ತೆಗೆದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ರುಚಿಯಾಗಿರೋ ಮಟನ್ ಮಸಾಲ ರೆಡಿಯಾಗಿದೆ. ಇವಾಗ ತೋರಿಸ್ತೀನಿ ನೋಡಿ, ಮಟನ್ ಚೆನ್ನಾಗಿ ಬೆಂದಿದೆ, ತುಂಬ ಬಿಸಿದೆ, ನನಗೆ ಮುಟ್ಟಕ್ಕೂ ಆಗ್ತಾಯಿಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ಇದಕ್ಕೆ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾನು ಇದನ್ನು ಫಿನಿಷ್ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ನೋಡ್ತಾರೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ಇವಾಗ ನಾನು ಒಂದು ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.